ಚನ್ನಪಟ್ಟಣ 10ನೇ ಸುತ್ತಿನ ಮತ ಎಣಿಕೆ ಈಗ ಪೂರ್ಣವಾಗಿದೆ. ಚನ್ನಪಟ್ಟಣದಲ್ಲಿ 10ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದೆ. ಕಾಂಗ್ರೆಸ್ 61,267 ಮತಗಳನ್ನ ಗಳಿಸಿದ್ರೆ ಜೆಡಿಎಸ್ ನೋಡಿ ಯೋಗೇಶ್ವರ್ ಅವರಿಗೆ ಲೀಡ್ ನೋಡಿ 19,799 ಹತ್ರ 20,000 ಹತ್ರ ಅವರ ಲೀಡ್ ತಲುಪ್ತಾ ಇದೆ. ಬಟ್ ಈ ಲೀಡ್ ಅನ್ನ ನಾವು ಬೀಟ್ ಮಾಡ್ತೀವಿ ಅನ್ನುವಂತಹ ವಿಶ್ವಾಸ ಈಗಲೂ ಜೆಡಿಎಸ್ ಕಾರ್ಯಕರ್ತರಿಗೆ ಇದೆ. ಹೇಗೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಇನ್ನೂ ಮತ ಎಣಿಕೆ ನಡೆದಿಲ್ಲ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಖಿಲ್ಗೆ ಓಟು ಗಳಿಕೆ ಆಗಿದೆ. ಆಮೇಲೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಒಂದ್ ಸ್ವಲ್ಪ ಅಂದ್ರೆ ನೆಗ್ಲಿಜಿಬಲ್ ಪೋರ್ಷನ್ ಅಟ್ ಲೀಸ್ಟ್ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದರ ಲಾಭ ಕೂಡ ನಿಖಿಲ್ಗೆ ಆಗತ್ತೆ ಅನ್ನುವಂತಹ ವಿಶ್ವಾಸ ಇದೆ. ಸೊ ನೋಡ್ತಾ ಹೋಗೋಣ. ಸದ್ಯಕ್ಕಂತೂ ನೇಲ್ ಬೈಟಿಂಗ್ ಸಿಚುವೇಶನ್ ಒಂದು ಆರಂಭಿಕ ಹಂತದಲ್ಲಿ ಸಮಬಲದ ಹೋರಾಟವನ್ನು ನೋಡ್ತಾ ಇದ್ವಿ. ಈಗ ಸಿ.ಪಿ. ಯೋಗೇಶ್ವರ್ ಅವರು ಒಂದು ಲಾಂಗ್ ಜಂಪ್ ಅನ್ನು ತಗೊಂಡಿದ್ದಾರೆ. ಬಟ್ ಈ ಲಾಂಗ್ ಜಂಪಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಗಳಿಸಿಕೊಂಡಿರುವಂತಹ ಓಟು ಉತ್ತರ ಕೊಡುತ್ತಾ ಅನ್ನೋದಕ್ಕೆ ಸ್ವಲ್ಪ ಹೊತ್ತಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಜಯನಗರ ಮತ್ತೆ ಗಾಂಧಿನಗರದಲ್ಲಿ ಕೂಡ ಆರಂಭಿಕ ಹಂತದಲ್ಲಿ ಹಿಂಗೆ ದೊಡ್ಡ ಪ್ರಮಾಣದಲ್ಲಿ ಲೀಡ್ ತಗೊಂಡ್ಬಿಟ್ರು. ದಿನೇಶ್ ಗುಂಡೂರಾವ್ ಅವರು ಇರ್ಬೋದು ಅಥವಾ ಸೌಮ್ಯ ರೆಡ್ಡಿ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ತಗೊಂಡ್ರು. ಸೆಂಟ್ರಲ್ ಫಾರ್ ಎಕ್ಸಾಂಪಲ್ ಬೆಂಗಳೂರು ಸೆಂಟ್ರಲ್ ಇದೆಯಲ್ವಾ, ಹೇಗಾಯ್ತು ಮಹದೇವಪುರದ ಓಪನ್ ಆಗುವವರೆಗೂ ಕಾಂಗ್ರೆಸ್ ಗೆತ್ತು ಅಂತಾನೆ ಇದ್ದಿದ್ದು. ಮಹದೇವಪುರದ ಯಾವಾಗ ಓಪನ್ ಆಯ್ತು ಆ ಭಾಗ, ಅವಾಗ ಏಕಾಏಕಿಯಾಗಿ ಕಾಂಗ್ರೆಸ್ ಡಮಾರಾಗಿ ಬಿಜೆಪಿ ಎದ್ದು ಬಿಡ್ತು. ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಭಾರಿ ಲೀಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಭಾರಿ ಲೀಡ್ ಅನ್ನ ಪಡ್ಕೊಳ್ತಾ ಇರೋದು. ಸೊ ಎಷ್ಟು ಮಾರ್ಜಿನಿಗೆ ಹೋಗಿ ತಲುಪ್ತಾ ಇದ್ದಾರೆ ಅನ್ನುವಂಥದ್ದು ನೋಡಬೇಕಾಗಿದೆ. 10,000 ಮಾರ್ಜಿನ್ ವರೆಗೂ ಏನಾದರೂ ಹೋದ್ರಾ ಅಥವಾ ಇಲ್ವಾ? ಕಾರಣ ಆಗ್ಲೇನೆ 5,000 ಚಿಲ್ಲರೆ ಮತಗಳ ಲೀಡ್ ಅಲ್ಲಿ ಇದ್ರು ಅವರು. ಸೊ 12,773 ಮತಗಳ ಲೀಡ್ ಅನ್ನ ಯಾಸಿರ್ ಪಡ್ಕೊಂಡಿದ್ದಾರೆ. ಯಾಸಿರ್ ಪಠಾಣ್ ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಭಾರಿ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದಿದ್ದು ಅದನ್ನೇ, ಮುಸ್ಲಿಂ ಮತಗಳಿರುವಂತಹ ಕ್ಷೇತ್ರಗಳಿರುವಂತಹ ಜಾಗಗಳು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಶಿಗ್ಗಾವಿಯಲ್ಲಿ ಒಂದು ರೀತಿಯಾಗಿ ಭರತ್ ಬೊಮ್ಮಾಯಿ ಅವರಿಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಂಗಾಗ್ತಿಲ್ಲ. ಯಾಕೆ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಕೆಲವು ರೌಂಡ್ಸ್ಗಳಿದೆಯಲ್ಲ, ಅವರು ಕೂಡ ಹಿನ್ನಡೆಯನ್ನ ನಡೆಸಿರುವಂತದ್ದು ಕಾಣಿಸುತ್ತೆ. ಕಾರಣ ಮುಸ್ಲಿಂ ಡಾಮಿನೇಟ್ ಇರುವಂತಹ ಮತಗಳಲ್ಲಿ ಆಚೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ.